ಹಿಂದಿ ಬಿಟ್ಟು ಬೇರೆ ಭಾಷೆನವ್ರಿಗೆ ಅರ್ಥ ಆಗೋದಿಲ್ಲ, ಕಷ್ಟ ಆಗುತ್ತೆ. ಅದಕ್ಕೆ ನಮ್ಮ ಮೇಲೆ ದಬ್ಬಾಳಿಕೆ ಮಾಡ್ತಾರೆ, ಅವ್ರಿಗೆ ಕಷ್ಟ ಆಗಬಾರ್ದು ಅಂಥೇಳಿ. ಇಲ್ಲೊಂದು ಒಂದು ಸಂದೇಶ ಕಳಿಸ್ತಾ ಇದ್ದಾರೆ, ನೀವು ಕನ್ನಡಿಗರಾದರೆ, ನೀವು ಹಿಂದಿಯವ್ರು ಅಲ್ಲದೆ ಹೋದರೆ ನೀವೇನಕ್ಕೂ ಲಾಯಕ್ಕಿಲ್ಲ, ನೀವು ಮ್ಯಾನೇಜರ್ ಆಗೋದಕ್ಕೆ ಲಾಯಕ್ಕಿಲ್ಲ, ನೀವು ಬರೀ ಕಸ ಗುಡಿಸೋದಕ್ಕೆ ಲಾಯಕ್ಕಷ್ಟೇ, ನೀವು ಗುಮಾಸ್ತರಾಗೋದಕ್ಕೆ ಲಾಯಕ್ಕಷ್ಟೇ ಅಂತ ಒಂದು ಸಂದೇಶ ಕಳಿಸ್ತಾರೆ. ಹಿಂದಿಯವರು ಅವರ ಪ್ರಾದೇಶಿಕ ಭಾಷೆಯಲ್ಲಿ ಪರೀಕ್ಷೆ ತಗೊಂಡು ಸೆಲೆಕ್ಟ್ ಆಗಿ ಇಲ್ಲಿಗೆ ಬರ್ತಾರೆ ಮ್ಯಾನೇಜರ್ ಆಗಿ. ನಾವು ಅವ್ರ ಕೈ ಕೆಳಗೆ ಕಸ ಗುಡಿಸ್ಕೊಳ್ಳೋದು, ಗುಮಾಸ್ತರ ಕೆಲಸ ಮಾಡೋದು, ಎಸ್ ಸರ್, ಎಸ್ ಮೇಡಮ್ ಅಂತ ಅಂದ್ಕೊಂಡು ಇದೆಂಥ ಅನ್ಯಾಯ. ಏನಪ್ಪ, ನಮ್ಮ ಮಕ್ಕಳು ಸೆಕ್ಯೂರಿಟಿ ಗಾರ್ಡ್ ಕೆಲಸ ಮಾಡೋಕ್ಕೂ ಲಾಯಕ್ಕಿಲ್ವಾ? ನಮ್ಮದೇ ಏರ್ಪೋರ್ಟಲ್ಲಿ, ನಮ್ಮದೇ ವಿಮಾನ ನಿಲ್ದಾಣದಲ್ಲಿ, ನಮ್ಮದೇ ಊರಲ್ಲಿ, ನಮ್ಮದೇ ರಾಜ್ಯದಲ್ಲಿ, ನಮ್ಮದೇ ಪ್ರದೇಶದಲ್ಲಿ. ರಫಾಲ್ ಯಾರು ಮಾಡೋದು? ಫ್ರಾನ್ಸ್ ದೇಶ. ಆ ಫ್ರಾನ್ಸ್ ಜನಸಂಖ್ಯೆ ಏನು? ಕರ್ನಾಟಕದಷ್ಟೇ ಇರೋದು. ನಾನು ಹುಟ್ಟಿದಾಗಿನ ನಮ್ಮ ಮನೆಯಲ್ಲಿ ದೇವ್ರ ಪೂಜೆ ಮಾಡಬೇಕಾದ್ರೆ ಪೂಜಾರಿಗಳು ಬಂದು ಸಂಸ್ಕೃತದಲ್ಲಿ ಮಾಡ್ತಾಯಿದ್ರು. ನಾವು ದೇವಸ್ಥಾನಕ್ಕೆ ಹೋದ್ರೆ ಪೂಜಾರಿಗಳು ಸಂಸ್ಕೃತದಲ್ಲಿ ಪೂಜೆ ಮಾಡ್ತಾರೆ. ಯಾಕ್ರಿ ದೇವ್ರಿಗೆ ನಮ್ಮ ಭಾಷೆ ಅರ್ಥ ಆಗೋದಿಲ್ವಾ? ಮೇಲ್ಜಾತಿಯವರು ಯಾರಾದರೂ ಶೂದ್ರರಾಗಲಿ ದಲಿತರಾಗಲಿ ಸಂಸ್ಕೃತನ ಕೇಳಿಸ್ಕೊಂಡ್ರೆ ಅವ್ರ ಕಿವಿಯಲ್ಲಿ ಕಾದ ಸೀಸ ಹಾಕ್ತಾಯಿದ್ರು ಅಂತ ನನಗೆ ಗೊತ್ತಾಯ್ತಿದ್ದು. ಶೂದ್ರರಾಗಲಿ ದಲಿತರಾಗಲಿ ಸಂಸ್ಕೃತ ಪದ ಉಚ್ಚಾರ ಮಾಡಿದ್ರೆ ಅವ್ರ ನಾಲಿಗೆ ಮೇಲೆ ಕಾದ ಸೀಸ ಹಾಕ್ತಾಯಿದ್ರು. ಅವ್ರಿಗೆ ಪನಿಷ್ಮೆಂಟು. ನಮ್ಮ ಬ್ರೈನ್ ಕೆಪಾಸಿಟಿ ಲಿಮಿಟೆಡ್ ಆಗಿರೋದ್ರಿಂದ ಒಂದೇ ಭಾಷೆ ಇದ್ದರೆ ಅದು ಅತ್ಯುತ್ತಮ. ಹಿಂದಿ ಭಾಷಿಕರು ವಿಜ್ಞಾನ ಸಂಶೋಧನೆಯಲ್ಲಿ, ತಂತ್ರಜ್ಞಾನದಲ್ಲಿ ಅಷ್ಟು ಮುಂದುವರೆದವರಾಗಿದ್ದರೆ ಯಾರು ನಮ್ಗೆ ಹಿಂದಿ ಕಲೀರಿ ಅಂತ ಹೇಳಬೇಕಾಗಿಲ್ಲ, ನಾವೇ ಹೋಗ್ತೀವಿ, ಕಲ್ತ್ಕೋತೀವಿ. ನಮಗೆ ಲಾಭ ಆದರೆ ನಾವು ಹೋಗಿ ಕಲ್ತ್ಕೋತೀವಿ ರೀ. ಮಾತೃಭಾಷೆ ಯಾತಕ್ಕೆ ಇಂಪಾರ್ಟೆಂಟ್ ಅಂದರೆ ಆ್ಯಕ್ಚುಲಿ ಮಾತೃಭಾಷೆನ ನಾವು ಒಂದು ಸ್ವಲ್ಪ ಬ್ರಾಡಾಗಿ ಅರ್ಥ ಮಾಡ್ಕೋಬೇಕಾಗತ್ತೆ. ಅದು ಮಾತೃಭಾಷೆ, ಕುಟುಂಬ ಭಾಷೆ, ಪರಿಸರ ಭಾಷೆ, ಪ್ರಾದೇಶಿಕ ಭಾಷೆ. ಓಕೆ, ಸೊ ಇದು ಆ ಬ್ರೈನ್ ಕಂಟಿನ್ಯೂಸ್ ಆಗಿ ಕಲ್ತ್ಕೊಳ್ಳೋದಕ್ಕೆ, ಬೆಳವಣಿಗೆಗೆ ಒಂದು ಮಾಧ್ಯಮ ಇದು. ಓಕೆ, ಈ ಮಾಧ್ಯಮನ ನಾವು ಭಾಷೆನ ಏನು ಉದಾಹರಣೆಗೆ ಏನು ಶಬ್ದಗಳಿದೆ ಅಥವಾ ಏನು ಅದಕ್ಕೆ ಅರ್ಥ ಬದಲಾಯಿಸಿಬಿಟ್ರೆ ದಟ್ ಬ್ರೈನ್ ವಿಲ್ ಗೆಟ್ ಕನ್ಫ್ಯೂಸ್ಡ್. ಇವಾಗ ಉದಾಹರಣೆಗೆ ಏನೋ ಅಂತ ಹೇಳಿಬಿಟ್ಟು ಯಾರೋ ಒಂದು ಮಗುನ ಎತ್ಕೊಂಡು ಕೂಡಿಸ್ಕೊಂಡು ಊಟ ತಿಂಡಿ ತಿನ್ನಿಸೋದು, ಅದು ಒಂದು ರೀತಿ ನಡತೆ ಆಗಿ, ಅದೇ ಏನು ಅಂತ ಹೇಳ್ಬಿಟ್ಟು ಪಠಾರ್ ಅಂತ ಹೊಡೆದ್ರೆ ಆವಾಗ ಅದರ ಅರ್ಥನೇ ಏನು ಅನ್ನೋದಕ್ಕೆ ಅರ್ಥನೇ ಬೇರೆ ಆಗೋಗುತ್ತೆ. ಓಕೆ, ಸೊ ಈ ಧ್ವನಿಗಳಿಗೆ ಏನು ಅರ್ಥ ಇದೆ ಅದು ದೇರ್ ಹ್ಯಾಸ್ ಟು ಬಿ ಕನ್ಸಿಸ್ಟೆನ್ಸಿ. ಒಂದೇ ಫ್ಲೋನಲ್ಲಿ ಇರಬೇಕದು. ಅದು ಇಲ್ಲದೆ ಇದ್ದರೆ ಅದು ಕಂಟಿನ್ಯೂಸ್ ಫ್ಲೋಯಲ್ಲಿ ಇರಬೇಕು. ಅದಿಲ್ಲ ಅಂತಂದರೆ ಮಗುವಿಗೇನು ಅರ್ಥ ಆಗೋದಿಲ್ಲ, ಭಾಳ ಗೊಂದಲ ಆಗುತ್ತೆ. ಆವಾಗ ಆಂತರಿಕ ಬೆಳವಣಿಗೆಗೂ ಏಟಾಗುತ್ತೆ, ಕಾನ್ಫಿಡೆನ್ಸ್ ಇರೋದಿಲ್ಲ, ಬೇರೆ ಜೊತೆ ಸಂಪರ್ಕ ಮಾಡೋದಕ್ಕೆ. ಸೊ ಮಗು ಬೆಳೀತಾ ಈ ಜ್ಞಾನ, ವಿಜ್ಞಾನ, ತಂತ್ರಜ್ಞಾನ ಭಾಳ ಪುಟ್ಟ ಲೆವೆಲಲ್ಲೇ ಆಗಲಿ, ಇವಾಗ ಅದೆಲ್ಲನೂ ಕಲಿಕೆಗೆ ದಾರಿ ಆಗಬೇಕು ಅಂತಂದರೆ ಈ ಸಂವಹನದಲ್ಲಿ ಗೊಂದಲ ಇರಬಾರ್ದು. ಓಕೆ, ಅದನ್ನ ಒಂದು ಕಂಟಿನ್ಯೂಟಿ ಇರಬೇಕು. ಅದಕ್ಕೋಸ್ಕರ ಮಾತೃಭಾಷೆ ತುಂಬ ಇಂಪಾರ್ಟೆಂಟು. ಇದು ಆ್ಯಕ್ಚುಲಿ ಬೆಳೆದಾದ್ಮೇಲೆ, ದೊಡ್ಡವರಾದ್ಮೇಲೂ ಕೂಡ ಇವಾಗ ನೋಡಿ, ಹಿಂದಿಯವ್ರು ನಮ್ಮ ಮೇಲೆ ಯಾತಕ್ಕೆ ಹಿಂದಿ ಹೇರಿಕೆ ಮಾಡ್ತಾರೆ? ಅವ್ರಿಗೆ ಆ ಹಿಂದಿ ಬಿಟ್ಟು ಹಿಂದಿ ಪ್ರೇಮಿಗಳು ಮಾಡೋದಕ್ಕೆ ತಪ್ಪು ಮಾಡ್ತಾಯಿದ್ದಾರೆ ಅವರು. ಎನಿವೆ, ಆ ಹಿಂದಿ ಬಿಟ್ಟು ಬೇರೆ ಭಾಷೆನವ್ರಿಗೆ ಅರ್ಥ ಆಗೋದಿಲ್ಲ, ಕಷ್ಟ ಆಗುತ್ತೆ. ಅದಕ್ಕೆ ನಮ್ಮ ಮೇಲೆ ದಬ್ಬಾಳಿಕೆ ಮಾಡ್ತಾರೆ, ಅವ್ರಿಗೆ ಕಷ್ಟ ಆಗಬಾರ್ದು ಅಂಥೇಳಿ. ಸೊ ಬರೀ ಮಗುಗೆ ಅರ್ಥ ಆಗೋದಿಲ್ಲ, ಗೊಂದಲ ಆಗುತ್ತೆ ಅಂತಲ್ಲ, ದೊಡ್ಡವ್ರಿಗೂ ಆಗುತ್ತೆ. ಓಕೆ, ಇವಾಗ ನಮ್ಮ ಸಮಾಜದಲ್ಲಿ ಪ್ರತಿದಿನ ನೋಡಿದ್ರೆ, ಈಗ ಬ್ಯಾಂಕಿಗೆ ಹೋದರೆ ಮ್ಯಾನೇಜರ್ ಅಲ್ಲಿ ಕೂತಿರೋ ಹಿಂದಿಯವರು ಕರ್ನಾಟಕದಲ್ಲಿ ಹೆಚ್ಚಾಗಿ, ಅವ್ರಿಗೆ ಕನ್ನಡ ಅರ್ಥ ಆಗೋದಿಲ್ಲ. ಕನ್ನಡಿಗರು ಅವ್ರ ಹತ್ರ ಮಾತಾಡೋದಕ್ಕೆ, ಆ ಮ್ಯಾನೇಜರ್ಗಳಿಗೆ ಕನ್ನಡ ಓದೋಕ್ಕೆ, ಬರೆಯೋದಕ್ಕೆ, ಮಾತಾಡೋದಕ್ಕೆ ಬರೋದಿಲ್ಲ. ಅವರು ಹಿಂದಿಲಿ ಮಾತಾಡ್ರಿ ಅಂತಾರೆ, ಹಿಂದಿಲಿಲ್ಲದ್ರೆ ಇಂಗ್ಲೀಷಲ್ಲಿ ಮಾತಾಡ್ರಿ ಅಂತಾರೆ. ಇದು ನಮಗೆ ಗೊಂದಲ ಆಗುತ್ತಲ್ಲ. ಐ ಮೀನ್ ನಮ್ಮ ಕೆಲಸ ಮಾಡೋದಕ್ಕಾಗೋದಿಲ್ಲ. ಎರಡನೇದು, ಇಲ್ಲೊಂದು ಒಂದು ಸಂದೇಶ ಕಳಿಸ್ತಾ ಇದ್ದಾರೆ, ನೀವು ಕನ್ನಡಿಗರಾದರೆ, ನೀವು ಹಿಂದಿಯವ್ರು ಅಲ್ಲದೆ ಹೋದರೆ ನೀವೇನಕ್ಕೂ ಲಾಯಕ್ಕಿಲ್ಲ, ನೀವು ಮ್ಯಾನೇಜರ್ ಆಗೋದಕ್ಕೆ ಲಾಯಕ್ಕಿಲ್ಲ, ನೀವು ಬರೀ ಕಸ ಗುಡಿಸೋದಕ್ಕೆ ಲಾಯಕ್ಕಷ್ಟೇ, ನೀವು ಗುಮಾಸ್ತರಾಗೋದಕ್ಕೆ ಲಾಯಕ್ಕಷ್ಟೇ ಅಂತ ಒಂದು ಸಂದೇಶ ಕಳಿಸ್ತಾರೆ. ರೈಟ್, ಇದು ಭಾಳ ತಪ್ಪಲ್ವಾ ಇದು? ಆಮೇಲೆ ಶಿಕ್ಷಣದಲ್ಲಿ ಏನು ಕಲಿಸ್ತಾರೆ ಶಾಲೆಯಲ್ಲಿ?
ನಾನು ಅಮೇರಿಕಾದಲ್ಲಿ ಭಾಳ ವರ್ಷ ವಾಸ ಮಾಡಿದ್ದೀನಿ. ನನ್ನ ಮಕ್ಕಳು ಅಲ್ಲೇ ಹುಟ್ಟಿದ್ದು, ಅಲ್ಲೇ ಬೆಳೆದಿದ್ದು ಕೂಡ. ಅಲ್ಲಿ ಪ್ರಾಮುಖ್ಯತೆ ಇದಕ್ಕೆ ಕೊಡ್ತಾರೆ, ಭಾಷೆಗೆ, ಆಮೇಲೆ ಗಣಿತಕ್ಕೆ. ಓಕೆ, ಭಾಷೆ ಚೆನ್ನಾಗಿ ಬಂದರೆ, ಗಣಿತ ಚೆನ್ನಾಗಿ ಕಲ್ತ್ಕೊಂಡ್ರೆ ಅವ್ರಿಗೆ ಮಿಕ್ಕಿದೆಲ್ಲನೂ ಕಲ್ತ್ಕೊಳ್ಳೋದಕ್ಕೆ ಅವಕಾಶ ಆಗುತ್ತೆ. ಈ ಥರ ತಾರತಮ್ಯ ಆಗಿ ಹಿಂದಿಯೇತರ ಭಾರತೀಯರು ಕನ್ನಡ ಭಾರತೀಯರಿಗೆ ಏಟಾಗ್ತಾ ಇದ್ದರೆ ಇದು ನಮಗೆ ಗೊಂದಲನೂ ಆಗುತ್ತೆ, ವೈಯಕ್ತಿಕ ಬೆಳವಣಿಗೆಗೂ ಏಟಾಗುತ್ತೆ, ಸಾಮಾಜಿಕ ಬೆಳವಣಿಗೆಗೆ ಏಟಾಗುತ್ತೆ, ನಮ್ಮ ಜೀವನಕ್ಕೆ ಏಟಾಗುತ್ತೆ. ಸೊ ಈ ಮಾತೃಭಾಷೆ ಅನ್ನೋದು ಇಟ್ ಈಸ್ ಬೇಸಿಕ್ಲಿ ಭಾಷಿಕರ ಹಿತಕ್ಕೋಸ್ಕರ, ಭಾಷೆ ಹಿತಕ್ಕೋಸ್ಕರ ಅನ್ನೋದಕ್ಕಿಂತ ಭಾಷಿಕರ ಹಿತಕ್ಕೋಸ್ಕರ. ಆಮೇಲೆ ಆ ಭಾಷಿಕರ ಹಿತ ಕಾಪಾಡಬೇಕು ಅಂದರೆ ಆ ಮಾಧ್ಯಮದ ಅರ್ಥಗಳು ಕನ್ಸಿಸ್ಟೆಂಟ್ ಆಗಿರಬೇಕು. ಅದನ್ನು ಚೇಂಜ್ ಮಾಡ್ತಾ ಹೋದರೆ ಅರ್ಥ ಆಗೋದಿಲ್ಲ. ಭಾಷೆನೂ ಕಲ್ತ್ಕೋಬೇಕು. ಈ ಭಾಷೆ ಆಮೇಲೆ ಈ ಗಣಿತ ಕಾನ್ಸೆಪ್ಟ್ಸ್ ಕಲ್ತ್ಕೊಂಡ್ರೆ ಮಿಕ್ಕಿದ ವಿಜ್ಞಾನ, ತಂತ್ರಜ್ಞಾನ, ಸಾಮಾಜಿಕ ಜ್ಞಾನ ಇವೆಲ್ಲನೂ ಕಲ್ತ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ. ಸೊ ಇದು ವೈಯಕ್ತಿಕ ಬೆಳವಣಿಗೆಗೂ ತುಂಬ ಮುಖ್ಯ ಭಾಷೆ ಅನ್ನೋದು, ಈ ಕಾರಣಗಳಿಗೋಸ್ಕರ. ಆಮೇಲೆ ನಮ್ಮ ಸಾಮಾಜಿಕ ಬೆಳವಣಿಗೆಗೂ ತುಂಬ ಮುಖ್ಯ. ಆಮೇಲೆ ನಮ್ಮ ಸಮಾಜದಲ್ಲಿ ಒಂದು ನ್ಯಾಯ ಅನ್ನೋದು ಇರಬೇಕಾದ್ರೆ ಇದು ಈ ಅರಿವು ತುಂಬ ಮುಖ್ಯ. ಹೇಗೆ ಈಗ ಇವರು ನಮ್ಮ ಹಿಂದಿ ಪ್ರೇಮಿಗಳು ಒಕ್ಕೂಟ ಸರ್ಕಾರ ನಡೆಸ್ತಾ ಇರೋರು, ನಮ್ಮ ರಾಜ್ಯ ಸರ್ಕಾರ ನಡೆಸ್ತಾ ಇರೋರು ಕೂಡ ಅವ್ರು ಹಿಂದಿ ನಾಯಕರ ಹೇಳ್ದಂಗೆ ಕೇಳಿಕೊಂಡು ನಮ್ಮ ಮೇಲೆ ದಬ್ಬಾಳಿಕೆ ಮಾಡಿಕೊಂಡು ಕನ್ನಡದ ಮೇಲೆ ದಬ್ಬಾಳಿಕೆ, ಕನ್ನಡಿಗರ ಮೇಲೆ ದಬ್ಬಾಳಿಕೆ ಮಾಡಿ, ನೋಡಿ ನಾವು ಬ್ಯಾಂಕ್ ಮ್ಯಾನೇಜರ್ ಆಗೋದಕ್ಕೆ ಲಾಯಕ್ಕಿಲ್ಲ ಅಂತ ಅವ್ರು ಎಲ್ಲೂ ಬರೆದಿಲ್ಲ ನೀವು ಲಾಯಕ್ಕಿಲ್ಲ ಅಂತ ಹೇಳಿ. ಆದರೆ ಆ ಥರ ಕಾನೂನಲ್ಲಿ ನೀವು ಇದಕ್ಕೆ ಬ್ಯಾಂಕ್ ಮ್ಯಾನೇಜರ್ ಆಗಬೇಕಾದ್ರೆ ಅದಕ್ಕೆ ಪರೀಕ್ಷೆ ಹಿಂದಿಯಲ್ಲಿ ತೊಗೋಬೋದು ಅಥವಾ ಇಂಗ್ಲೀಷಲ್ಲಿ ತೊಗೋಬೋದು, ನೀವು ಕನ್ನಡದಲ್ಲಿ ತೊಗೊಳ್ಳೋಂಗಿಲ್ಲ ಅಂತ ಹೇಳಿ ಹಿಂದಿಯವರು ಅವರ ಪ್ರಾದೇಶಿಕ ಭಾಷೆಯಲ್ಲಿ ಪರೀಕ್ಷೆ ತೊಗೊಂಡು ಸೆಲೆಕ್ಟ್ ಆಗಿ ಇಲ್ಲಿಗೆ ಬರ್ತಾರೆ ಮ್ಯಾನೇಜರ್ ಆಗಿ. ನಾವು ಅವ್ರ ಕೈ ಕೆಳಗೆ ಕಸ ಗುಡಿಸ್ಕೊಳ್ಳೋದು, ಗುಮಾಸ್ತರ ಕೆಲಸ ಮಾಡೋದು, ಎಸ್ ಸರ್, ಎಸ್ ಮೇಡಮ್ ಅಂತ ಅಂದ್ಕೊಂಡು ಇದೆಂಥ ಅನ್ಯಾಯ. ಅಷ್ಟೇ ಅಲ್ಲ, ನೀವು ಬೆಂಗಳೂರು ಏರ್ಪೋರ್ಟ್ಗೆ ಭಾಳ ಜನ ಹೋಗಿರ್ತೀರಿ, ಯಾರು ಹೋಗಿಲ್ಲ ಒಂದಿನ ಹೋದರೆ ನಿಮ್ಗೆ ಗೊತ್ತಾಗುತ್ತೆ. ಒಳಗಡೆ 1000ಕ್ಕೂ ಹೆಚ್ಚು ಜನ ರಕ್ಷಣಾ ಸಿಬ್ಬಂದಿ ಇದ್ದಾರೆ. ಎಲ್ಲ ಹಿಂದಿಯವರು ಹೆಚ್ಚಾಗಿ. ಯಾಕೆ? ಆಲ್ಮೋಸ್ಟ್ ಎಲ್ಲ ಹಿಂದಿಯವರು. ಕನ್ನಡದವ್ರಿಗೆ ಅಲ್ಲಿ ಆಲ್ಮೋಸ್ಟ್ 0 ಅವಕಾಶ. ಯಾಕೆ? ಅದಕ್ಕೆ ರಿಕ್ರೂಟ್ಮೆಂಟ್ ಹಿಂದಿಯಲ್ಲಿ ಮತ್ತು ಇಂಗ್ಲೀಷಲ್ಲಿ ನಡೆಯುತ್ತೆ. ಅದು ಸೆಕ್ಯೂರಿಟಿ ಸ್ಟಾಫ್ ಕೆಲಸ ಮಾಡೋದಕ್ಕೆ ಯಾರು ಇಂಗ್ಲೀಷ್ ಅವ್ರಿಗೆ ಸ್ವಲ್ಪ ಬಂದರೆ ಸಾಕು ಅಂತ ಜಾಸ್ತಿ ಏನು ಬರಬೇಕಾಗಿಲ್ಲ. ಅದು ಬರದೇ ಇದ್ರೂ ಪರವಾಗಿಲ್ಲ, ನೀವು ಹಿಂದಿ ಬಂದರೆ ಸಾಕು ಅಂತೇಳಿ ಅವ್ರನ್ನ ಸೆಲೆಕ್ಟ್ ಮಾಡ್ತಾರೆ. ಅವರನ್ನು ನಮ್ಮದೇ ರಾಜ್ಯದಲ್ಲಿ, ನಮ್ಮದೇ ಊರಿನಲ್ಲಿ, ನಮ್ಮದೇ ವಿಮಾನ ನಿಲ್ದಾಣದಲ್ಲಿ ನಮ್ಗೆ ಈ ಥರ ಅನ್ಯಾಯ ಮಾಡ್ತಾಯಿದ್ರೆ ಇದು ಎಷ್ಟರ ಮಟ್ಟಿಗೆ ನ್ಯಾಯ? ಓಕೆ, ಇದು ತೀರಾ ಅನ್ಯಾಯ. ಇದು ನಮ್ಮ ಒಕ್ಕೂಟ ಸರ್ಕಾರ, ಈ ಹಿಂದಿ ಕೇಂದ್ರಿತ ಪಕ್ಷಗಳು BJP, ಕಾಂಗ್ರೆಸ್, ಇವರಿಂದ ನಾವು ನ್ಯಾಯ ಅಪೇಕ್ಷೆ ಪಡೋದಕ್ಕೆ ಸಾಧ್ಯ ಇಲ್ಲ. ಏನಪ್ಪ, ನಮ್ಮ ಮಕ್ಕಳು ಸೆಕ್ಯೂರಿಟಿ ಗಾರ್ಡ್ ಕೆಲಸ ಮಾಡೋಕ್ಕೂ ಲಾಯಕ್ಕಿಲ್ವಾ? ನಮ್ಮದೇ ಏರ್ಪೋರ್ಟಲ್ಲಿ, ನಮ್ಮದೇ ವಿಮಾನ ನಿಲ್ದಾಣದಲ್ಲಿ, ನಮ್ಮದೇ ಊರಲ್ಲಿ, ನಮ್ಮದೇ ರಾಜ್ಯದಲ್ಲಿ, ನಮ್ಮದೇ ಪ್ರದೇಶದಲ್ಲಿ ಇಷ್ಟು ಅನ್ಯಾಯ ರೀತಿ ಇದು ತಪ್ಪಿದು. ಎಸ್ ಸರ್. ಸೊ ನೀವು ಏನು ಕೇಳಿದ್ರಿ ಅಂದರೆ ಮಾತೃಭಾಷೆ ಅಂದರೆ ಇದು ಬರೀ ತಾಯಿ ಮಾತಾಡೋ ಭಾಷೆನೇ ಅಲ್ಲ, ಅದು ಕುಟುಂಬ ಭಾಷೆ, ಪರಿಸರ ಭಾಷೆ, ಇನ್ನು ನಮ್ಮ ಸುತ್ತಮುತ್ತಲವರು ಮಾತಾಡೋ ಭಾಷೆ, ನಾವು ಕಲಿಯೋ ಭಾಷೆ. ಅಂದರೆ ನಾವು ಹತ್ತಿರ ಶಾಲೆಗೆ ಹೋದರೆ ಆ ಶಾಲೆಯಲ್ಲಿ ಯಾವ ಭಾಷೆಯಲ್ಲಿ ಕಲಿತೀವಿ ಅದನ್ನು ಕೂಡ ಇಂಪಾರ್ಟೆಂಟ್. ಅದಕ್ಕೆ ಕಂಟಿನ್ಯೂಟಿ ಇರಬೇಕು. ನೀವು ಮನೆಯಲ್ಲಿ ತಾಯಿನೇ ಹೇಳೋದೊಂದು, ನನಗೆ ಭಾಳ ವರ್ಷ ಆ್ಯಕ್ಚುಲಿ ನಾನು ಬೆಂಗಳೂರಲ್ಲಿ ಹುಟ್ಟಿ ಬೆಳೆದಿದ್ದು. ಇಲ್ಲಿ ತುಂಬ ಗೊಂದಲ ಇತ್ತು. ನಮ್ಮ ಮನೆಯಲ್ಲಿ ತಂದೆ ತಾಯಿ ಕುಟುಂಬದಲ್ಲಿ ಏನು ಪದಗಳು ಉಪಯೋಗಿಸ್ತಾ ಇದ್ರು, ಧಾನ್ಯಗಳಿಗಾಗಲಿ ಅಥವಾ ಈ ಸ್ಪೈಸಸ್ಗಳಿಗಾಗಲಿ, ಅದರ ಅರ್ಥ ಇಂಗ್ಲೀಷಲ್ಲಿ ಇನ್ನೇನೋ ಹೇಳ್ತಾಯಿದ್ರು, ಅದೇ ಅಂತಲೂ ಅರ್ಥ ಆಗ್ತಾ ಇರಲಿಲ್ಲ. ಓಕೆ, ಹಾಗಾಗಿ ಅದರ ಬಗ್ಗೆ ನಾವು ಆ ಒಂದು ವಸ್ತು ಬಗ್ಗೆ ಅರ್ಥ ಮಾಡ್ಕೊಳ್ಳೋದಕ್ಕೆ ಕಷ್ಟ ಆಗೋದಿಲ್ಲ. ಓಕೆ, ಅಲ್ಲಿಗೆ ನಾವು ಪೆದ್ದರಾಗ್ತೀವಿ, ರೈಟ್? ಆಮೇಲೆ ಹಿಂದಿ ಹೇರಿಕೆ ಬೇರೆ ಅದ್ರ ಜೊತೆಗೆ. ಈ ದೃಷ್ಟಿಯಿಂದ ಭಾಷಾ ನ್ಯಾಯ, ಮಾತೃಭಾಷೆ ಅನ್ನೋದನ್ನು ನಾವು ಪರಿಸರ ಭಾಷೆ ಅಂತ ಅನ್ಕೋಬೇಕು, ಕುಟುಂಬ ಭಾಷೆ, ಪರಿಸರ ಭಾಷೆ, ಪ್ರಾದೇಶಿಕ ಭಾಷೆ ಅಂತ ಅನ್ಕೋಬೇಕು. ಅದಕ್ಕೆ ಬಹಳ ಪ್ರಾಮುಖ್ಯತೆ ಇದೆ.
ಅದಕ್ಕೆ ಬೇಕಾಗಿರೋ ಒಂದು ಪ್ರಾಮುಖ್ಯತೆಯನ್ನು ಕೊಡಬೇಕು. ನಾವು ಅದಕ್ಕೆ ಗೌರವ ಕೊಡಬೇಕು. ಆ ಭಾಷಿಕರಿಗೆ ನ್ಯಾಯ ಬೇಕು ಅಂತಂದರೆ ಈ ಭಾಷೆನ ಅರ್ಥ ಮಾಡ್ಕೋಬೇಕು. ಭಾಷಿಕರಿಗೆ ನ್ಯಾಯ ಕೊಡಿಸೋದಕ್ಕೆ ನಾವು ಬದ್ಧರಾಗಿರಬೇಕು. ನಾವು ಅದಕ್ಕೆ ಭಾಷಿಕರ ಮೇಲೆ ದಬ್ಬಾಳಿಕೆ ಮಾಡೋದಕ್ಕೆ ಹೋದರೆ ನಮಗೆ ಯಾರಿಗೂ ಒಳ್ಳೆಯದಲ್ಲ, ನಮ್ಮ ದೇಶಕ್ಕೂ ಒಳ್ಳೆಯದಲ್ಲ. ನಮ್ಮ ದೇಶ ಕಟ್ಟೋ ರೀತಿ ಅಲ್ಲ ಅದು, ನಮ್ಮ ದೇಶ ಹಾಳು ಮಾಡೋ ರೀತಿ ಅದು. ಎಸ್ ಸರ್. ಸರಿ, ನಾನು ನಿಮ್ಮ ಪ್ರಶ್ನೆಗೆ ಉತ್ತರ ಕೊಟ್ಟನ, ನಾನು ದೀರ್ಘವಾಗಿ ಹೇಳಿದೆ. ಬಟ್ ಇದು ತುಂಬ ಇಂಪಾರ್ಟೆಂಟ್. ಯಾಕೆಂದರೆ ದಿ ಲ್ಯಾಂಗ್ವೇಜ್ ಈಸ್ ಅಬೌಟ್ ಇಟ್ಸ್ ಅ ಹ್ಯೂಮನ್ ಬಯೋಲಾಜಿಕ್ ಬ್ರೈನ್ ಕ್ಯಾರೆಕ್ಟರ್, ಬ್ರೈನ್ ಆ್ಯಂಡ್ ಮೈಂಡ್ ಕ್ಯಾರೆಕ್ಟರ್ ಆ್ಯಂಡ್ ಅಬೌಟ್ ಇಂಡಿವಿಜುವಲ್ ಡೆವಲಪ್ಮೆಂಟ್ ಆ್ಯಂಡ್ ಸೊಸೈಟಿ ಡೆವಲಪ್ಮೆಂಟ್ಗೆ ಸಂಬಂಧಪಟ್ಟಿರೋದು. ಇವಾಗ ನೋಡಿ, ಯುರೋಪಲ್ಲೇ ದೇಶಗಳಿದೆ. ಯುರೋಪ್ ಕೂಡ ಒಂದು ಒಕ್ಕೂಟ, ನಮ್ಮ ಭಾರತ ಕೂಡ ಒಂದು ಒಕ್ಕೂಟ, ಯುರೋಪ್ ಕೂಡ ಒಂದು ಒಕ್ಕೂಟ. ಯುರೋಪಲ್ಲಿ ಎಲ್ಲ ದೇಶಗಳನ್ನು ಅದು ಭಾಷಾ ಆಧಾರಿತವಾಗಿ ದೇಶಗಳಾಗಿದೆ. ಇಲ್ಲಿ ಹೇಗೆ ಭಾಷಾ ಆಧಾರಿತವಾಗಿ ಆಗಿದೆ, ಅಲ್ಲಿ ಭಾಷಾ ಆಧಾರಿತ ದೇಶಗಳಾಗಿದೆ. ಜರ್ಮನಿ ಜನಸಂಖ್ಯೆ ಅಂದಾಜಾಗಿ ಕರ್ನಾಟಕ ಜನಸಂಖ್ಯೆ ಇರೋಷ್ಟು, ಫ್ರಾನ್ಸ್ ಜನಸಂಖ್ಯೆ ಅಂದಾಜಾಗಿ ಕರ್ನಾಟಕ ಜನಸಂಖ್ಯೆ ಇರೋಷ್ಟು, ಯುನೈಟೆಡ್ ಕಿಂಗ್ಡಮ್ ಬ್ರಿಟನ್ ಜನಸಂಖ್ಯೆ ಅಂದಾಜಾಗಿ ಕರ್ನಾಟಕ ಜನಸಂಖ್ಯೆ ಇರೋಷ್ಟು. ಎಲ್ಲ ವಿಜ್ಞಾನ ತಂತ್ರಜ್ಞಾನ ಅಲ್ಲಿಂದ ಇಲ್ಲಿಗೆ ತೊಗೊಂಬರ್ತಾ ಇದ್ದೀವಿ. ಅಲ್ಲಿಂದ ಅವ್ರನ್ನ ಕೇಳಿಕೊಂಡು ನಮ್ಮ ಜೊತೆ ಕೊಲಾಬ್ರೇಷನ್ ಅಂದರೆ ಏನು, ನೀವು ಹೇಳ್ಕೊಡಿ ಅದು ಏನು ಮಾಡಬೇಕಂತ ಹೇಳಿ ನಾವು ಮಾಡ್ತೀವಿ. ಓಕೆ, ನಾವು ಅವ್ರಿಗೆ ಹೇಳ್ಕೊಡ್ತಾ ಇಲ್ಲ, ಅವ್ರಿಗೆ ನಾವು ಸ್ವಲ್ಪ ರೂಪಾಯಿಗೆ 1 ಪೈಸೆ ನಾವು ಹೇಳ್ಕೊಡ್ತಾ ಇರ್ಬೋದು, ರೂಪಾಯಿಗೆ 95 ಪೈಸೆ ಅವ್ರು ನಮ್ಗೆ ಹೇಳ್ಕೊಡ್ತಾ ಇದ್ದಾರೆ ಇಲ್ಲಿ. ಇಲ್ಲದೇ ಇದ್ದರೆ ವಿಜ್ಞಾನ ತಂತ್ರಜ್ಞಾನ ಕ್ಷಮತೆ ಇಲ್ಲದೆ ಹೋದರೆ ಏನಕ್ಕೂ ಲಾಯಕ್ಕಿಲ್ಲ. ನಾವು ಇಡೀ ಭಾರತದಲ್ಲಿ ಇತ್ತೀಚೆಗೆ ಕೆಲವೇ ದಿನದ ಕೆಳಗೆ ಈ ರಫಾಲ್ 114 ರಫಾಲ್ ಕೊಂಡ್ಕೊಂಡ್ಬಿಟ್ರು. ಅದಕ್ಕೆ ಮೊದಲು 35 ರಫಾಲ್ ಕೊಂಡ್ಕೊಂಡಿದ್ರು. ರಫಾಲ್ ಯಾರು ಮಾಡೋದು? ಫ್ರಾನ್ಸ್ ದೇಶ. ಆ ಫ್ರಾನ್ಸ್ ಜನಸಂಖ್ಯೆ ಏನು? ಕರ್ನಾಟಕದಷ್ಟೇ ಇರೋದು. ನಮಗೆ ಈ ಥರ ಈ ಭಾಷೆ ವಿಚಾರದಲ್ಲಿ ಅನ್ಯಾಯ ಮಾಡಿ, ನಮ್ಮ ಜನರನ್ನು ಹಾಳು ಮಾಡಿ, ದಬ್ಬಾಳಿಕೆ ಮಾಡಿದ್ರೆ ಯಾರಿಗೂ ಒಳ್ಳೆಯದು? ನಮಗೆ ಇನ್ನೂ ಒಂದು ತುಂಬ ಇಂಪಾರ್ಟೆಂಟ್. ಬ್ರೈನ್ ಕೆಪಾಸಿಟಿ ಈಸ್ ಲಿಮಿಟೆಡ್. ಓಕೆ, ಹೇಗೆ ನೀವು ಒಂದು ಕಂಪ್ಯೂಟರ್ಗೂ ಒಂದು ಕೆಪಾಸಿಟಿ ಇರುತ್ತೆ. ಆ ಕೆಪಾಸಿಟಿ ಮೀರಿ ನೀವು ಅದ್ರ ಮೂಲಕ ಕೆಲಸ ಮಾಡ್ಸೋಕೆ ಹೋದ್ರೆ ನಡೆಯೋದಿಲ್ಲ. ಅದು ಒಂದು ಚೀಲದಲ್ಲಿ ನೀವು ಎಷ್ಟು ವಸ್ತುಗಳು ಇಟ್ಕೋಬೋದೋ ಅದ್ರ ಕೆಪಾಸಿಟಿ ಎಷ್ಟಿರುತ್ತೋ ಅಷ್ಟೇ ಹಾಕ್ಬೋದು. ಅದೇ ರೀತಿ ಬ್ರೈನ್ ಕೆಪಾಸಿಟಿ ಈಸ್ ಆಲ್ಸೋ ಲಿಮಿಟೆಡ್. ನೀವು ತುಂಬ ಭಾಷೆಗಳು ಹೊರೆ ಹಾಕಿದ್ರೆ ನಿಮ್ಗೆ ಯಾವ ಭಾಷೆನೂ ಸರಿಯಾಗಿ ಬರೋದಿಲ್ಲ. ನಾನು ತುಂಬ ಅನುಭವಿಸಿದ್ದೀನಿ, ಯಾವ ಭಾಷೆನೂ ಸರಿಯಾಗಿ ಬರ್ತಾ ಇರಲಿಲ್ಲ ನನಗೆ. ಓಕೆ, ಯಾವ ಭಾಷೆ ಸರಿಯಾಗಿ ಬರೋದಿಲ್ಲ. ವಿಜ್ಞಾನ, ತಂತ್ರಜ್ಞಾನ, ಸಾಮಾಜಿಕ ಜ್ಞಾನ, ಪ್ರಪಂಚ ಜ್ಞಾನ, ಎಲ್ಲ ರೀತಿಯ ಜ್ಞಾನಗಳಿಗೆ ಅದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಟೈಮ್ ಕಡಿಮೆ ಇರುತ್ತೆ, ಕೆಪಾಸಿಟಿ ಇಲ್ಲ. ನಮಗೆ ಏಟಾಗುತ್ತೆ. ನಾವು ಎಷ್ಟು ಅನ್ಯಾಯ ಮಾಡ್ಕೋತಾ ಇದ್ದೀವಿ. ಬರೀ ನಾನು ಕನ್ನಡಿಗರು ಕರ್ನಾಟಕಕ್ಕೆ ಮಾತ್ರ ಹೇಳ್ತಾ ಇಲ್ಲ, ಇಡೀ ನಮ್ಮ ಪ್ರತಿಯೊಂದು ರಾಜ್ಯನೂ ತೊಗೊಂಡ್ರೆ, ನಮ್ಮ ದೇಶದಲ್ಲಿ ಇಡೀ ದೇಶನ ತೊಗೊಂಡ್ರೆ ಎಷ್ಟು ಅನ್ಯಾಯ ಮಾಡ್ಕೋತಾ ಇದ್ದೀವಿ ನಾವು ಈ ರೀತಿ. ಈ ಭಾಷಾ ಫ್ಯಾನೆಟಿಸಿಸಮಿಂದ ಹಿಂದಿ ಬೇಕು, ಹೇರಿಕೆ ಮಾಡಬೇಕು. ಇನ್ನೂ ಒಂದು ನನಗೆ ಇತ್ತೀಚೆಗೆ ಅರ್ಥ ಆಗಿರೋದು, ಅದು ಹಿಂದಿ ಹೇರಿಕೆ, ಸಂಸ್ಕೃತ ಹೇರಿಕೆ ಮಾಡಬೇಕಂತೆ. ಆ್ಯಕ್ಚುಲಿ ಸಂಸ್ಕೃತ ಹೇರಿಕೆ ನಡೀತಾ ಇದೆಯಾ? ಯಾರಿಗಾದ್ರೂ ಗೊತ್ತಾ ಸಂಸ್ಕೃತ ಹೇರಿಕೆ ನಡೀತಾ ಇದೆಯಾ ಅಂತ ಹೇಳಿ? ನಾನು ಹುಟ್ಟಿದಾಗಿನ ನಮ್ಮ ಮನೆಯಲ್ಲಿ ದೇವ್ರ ಪೂಜೆ ಮಾಡಬೇಕಾದ್ರೆ ಪೂಜಾರಿಗಳು ಬಂದು ಸಂಸ್ಕೃತದಲ್ಲಿ ಮಾಡ್ತಾಯಿದ್ರು. ನಾವು ದೇವಸ್ಥಾನಕ್ಕೆ ಹೋದ್ರೆ ಪೂಜಾರಿಗಳು ಸಂಸ್ಕೃತದಲ್ಲಿ ಪೂಜೆ ಮಾಡ್ತಾರೆ. ಯಾಕ್ರಿ ದೇವ್ರಿಗೆ ನಮ್ಮ ಭಾಷೆ ಅರ್ಥ ಆಗೋದಿಲ್ವಾ ಅಂತ ಸರ್ವಾಂತರ್ಯಾಮಿ ಅಷ್ಟು ಆಲ್ ಮೈಟಿ ಗಾಡ್ಗೆ ನಮ್ಮ ಸಾಮಾನ್ಯ ಜನರ ಭಾಷೆ ಅರ್ಥ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ವಾ? ಕಲಿಸೋದಕ್ಕೆ ಆಗೋದಿಲ್ವಾ ನಾವು? ಇದೆಲ್ಲ ಇವ್ರು ಮಾಡಿರೋದು ಯಾತಕ್ಕೆ? ದಬ್ಬಾಳಿಕೆ ಮಾಡೋದಕ್ಕೆ. ಜಾತಿಯ ಆಧಾರದ ಮೇಲೆ ಕೆಲವೇ ಜನ ಮೆಜಾರಿಟಿ ಮೇಲೆ ದಬ್ಬಾಳಿಕೆ ಮಾಡೋದಕ್ಕೆ ಮಾಡ್ಕೊಂಡಿರೋ ವ್ಯವಸ್ಥೆ. ಒಂದಾನೊಂದು ಕಾಲದಲ್ಲಿ ಆ್ಯಕ್ಚುಲಿ ಸಂಸ್ಕೃತ ಒಂದು ಜ್ಞಾನ ಭಾಷೆ ಆಗಿತ್ತು. ಆದರೆ ಅವರು ಎಷ್ಟು ಸ್ವಾರ್ಥಿಗಳು ಆವಾಗ ಅಲ್ಲಿ ಆ ಜ್ಞಾನ ಹಿಡ್ಕೊಂಡಿದ್ದವರಂದರೆ, ಸಾಮಾನ್ಯ ಜನರಿಗೆಲ್ಲ ಸಂಸ್ಕೃತ ಕಲ್ತು ಬಿಟ್ಟರೆ ಅವ್ರಿಗೆ ಜ್ಞಾನ ಬಂದುಬಿಡುತ್ತೆ. ಅವ್ರನ್ನ ನಾವು ಹೇಳಿದ ಮಾತು ಕೇಳಲ್ಲ. ಅವರು ನಮಗೆ ಸಮಾನತೆ ಬೇಕು ಅಂತಾರೆ, ನಮ್ಮ ಮಾತು ಕೇಳಲ್ಲ ಬೇಸಿಕ್ಲಿ. ಓಕೆ, ಹಾಗಾಗಿ ಅವ್ರನ್ನ ಹಿಡಿತದಲ್ಲಿ ಇಟ್ಕೋಬೇಕಾದ್ರೆ ಅವ್ರಿಗೆ ಜ್ಞಾನ ಬರಬಾರ್ದು ಅಂತ ಹೇಳಿ ನನಗೆ ಕೆಲವೇ ವರ್ಷದ ಕೆಳಗೆ ಅರ್ಥ ಆಯಿತು. ಎಂಥ ಪದ್ಧತಿ ಇತ್ತು ಸಾವಿರಾರು ವರ್ಷಗಳಿಂದ ಇಲ್ಲಿ ನಮ್ಮ ಈಗ ಏನು ಭಾರತ ಅಂತ ಕರಿತೀವಿ, ಈ ಭೌಗೋಳಿಕ ಪ್ರದೇಶದಲ್ಲಿ ಈ ಸಂಸ್ಕೃತ ಬರೋರು, ಮೇಲ್ಜಾತಿಯವರು ಯಾರಾದರೂ ಶೂದ್ರರಾಗಲಿ ದಲಿತರಾಗಲಿ ಸಂಸ್ಕೃತನ ಕೇಳಿಸ್ಕೊಂಡ್ರೆ ಅವ್ರ ಕಿವಿಯಲ್ಲಿ ಕಾದ ಸೀಸ ಹಾಕ್ತಾಯಿದ್ರು ಅಂತ ನನಗೆ ಗೊತ್ತಾಯ್ತಿದ್ದು. ಇದು ಚರಿತ್ರೆಯಲ್ಲಿ ಭಾಳ ಚೆನ್ನಾಗಿ ದಾಖಲೆ ಆಗಿದೆ. ಇದೇನು ನನಗೆ ಗೊತ್ತಿರಲಿಲ್ಲ ಅಷ್ಟೇ, ಯಾಕೆಂದರೆ ನಮಗೆ ಶಾಲೆಯಲ್ಲಿ ಕಲಿಸಲಿಲ್ಲ ಈ ಥರ ಅನ್ಯಾಯಗಳು ನಡೆದಿದೆ ಅಂತ ಹೇಳಿ. ಓಕೆ, ಇತ್ತೀಚೆಗೆ ಗೊತ್ತಾಯಿತು.
ಆಮೇಲೆ ಯಾರಾದರೂ ಶೂದ್ರರಾಗಲಿ ದಲಿತರಾಗಲಿ ಸಂಸ್ಕೃತ ಪದ ಉಚ್ಚಾರ ಮಾಡಿದ್ರೆ ಅವ್ರ ನಾಲಿಗೆ ಮೇಲೆ ಕಾದ ಸೀಸ ಹಾಕ್ತಾಯಿದ್ರು. ಅವ್ರಿಗೆ ಪನಿಷ್ಮೆಂಟು, ಸಂಸ್ಕೃತನ ಕೇಳಿಸ್ಕೋಬಾರ್ದು, ಸಂಸ್ಕೃತ ಪದ ಆಡಬಾರ್ದು ಅಂಥೇಳಿ. ಯಾಕೆ? ಅವರಿಂದ ಜ್ಞಾನ ಅವರನ್ನು ಜ್ಞಾನದಿಂದ ದೂರ ಇಡಬೇಕು ಅಂಥೇಳಿ. ಸೊ ಸಾವಿರಾರು ವರ್ಷಗಳ ಹಿಂದೆ ಸಂಸ್ಕೃತ ವಾಸ್, ಐ ಅಂಡರ್ಸ್ಟ್ಯಾಂಡ್, ನನಗೆ ಗೊತ್ತಿರೋ ಹಾಗೆ, ನಾನು ಅರ್ಥ ಮಾಡ್ಕೊಂಡಿರೋ ಹಾಗೆ, ಇಟ್ ವಾಸ್ ದಿ ಲ್ಯಾಂಗ್ವೇಜ್ ಆಫ್ ನಾಲೆಡ್ಜ್. ಬಟ್ ಇವರ ಸ್ವಾರ್ಥ, ಈ ಕೆಟ್ಟ ಮನೋಭಾವದಿಂದ ಇಟ್ ಹಸ್ ನೌ ಬಿಕಮ್ ಇರ್ರಿಲೆವೆಂಟ್. ಈಗ ಬಲವಂತ ಮಾಡಿ ನೀವು ದೇವರಿಗೆ ಪ್ರಾರ್ಥನೆ ಮಾಡಬೇಕಾದ್ರೆ ನಮ್ಮ ಪೂಜಾರಿ ಸಂಸ್ಕೃತದಲ್ಲೇ ಹೇಳಬೇಕು, ಆ ಸಂಸ್ಕೃತದಲ್ಲಿ ಹೇಳೋ ಪೂಜಾರಿ ಮಾಧ್ಯಮ ಇಲ್ಲದೆ ನಿಮಗೆ ಆಗೋದಿಲ್ಲ ಅಂತ ಹೇಳಿ ಆ ಥರ ವ್ಯವಸ್ಥೆ ಸೃಷ್ಟಿ ಮಾಡಿದ್ದಾರೆ. ಓಕೆ, ಯಾತಕ್ಕೆ ಬೇಕು ನಮಗದು? ನಮಗೆ ಜನ ಇಂಪಾರ್ಟೆಂಟು, ಭಾಷೆಗಿಂತ ಜನ ಇಂಪಾರ್ಟೆಂಟು, ಭಾಷಿಕರು ಇಂಪಾರ್ಟೆಂಟು. ಎಲ್ಲ ಭಾರತೀಯರಿಗೂ ಒಳ್ಳೆಯದಾಗಬೇಕು ಅಂತಂದರೆ ಆ ಭಾಷಿಕರಿಗೆ ಅವ್ರವ್ರ ಭಾಷೆಯಲ್ಲಿ, ಅವ್ರ ಮಾತೃಭಾಷೆಯಲ್ಲಿ, ಪ್ರಾದೇಶಿಕ ಭಾಷೆಯಲ್ಲಿ ಜ್ಞಾನ ಪಡ್ಕೊಳ್ಳೋದಕ್ಕೆ, ಸಂವಹನ ಮಾಡೋದಕ್ಕೆ ಅತ್ಯಂತ ಹೆಚ್ಚು ಅವಕಾಶ ಕೊಡಬೇಕು. ಆಮೇಲೆ ನಾನು ಹೇಳ್ತಾ ಇದ್ದೆ ಬ್ರೈನ್ ಕೆಪಾಸಿಟಿ ಇಸ್ ಲಿಮಿಟೆಡ್ ಅಂತ ಹೇಳಿ. ಅದು ಯಾತಕ್ಕೆ ಇಂಪಾರ್ಟೆಂಟ್ ಅರ್ಥ ಮಾಡ್ಕೊಳ್ಳೋದಂದರೆ, ಇವಾಗ ನೋಡಿ, ಆ ಹಿಂದಿ ಪ್ರೇಮಿಗಳು, ನಮ್ಮ ಒಕ್ಕೂಟ ಸರ್ಕಾರ ಸೇರಿದಂತೆ ಕಾಂಗ್ರೆಸ್, BJP, JDS ಅವರು ಅವ್ರ ಪ್ರಾದೇಶಿಕ ಪಕ್ಷ ಅಂತ ಹೇಳ್ತಾರೆ. ಅವರು ನಿಜವಾಗ್ಲೂ ಅವ್ರ ಪ್ರಾದೇಶಿಕ ಜನರಿಗೆ ಹಿತದ ಬಗ್ಗೆ ಅವ್ರಿಗೇನು ಕಾಳಜಿ ಇಲ್ಲ. ಅವ್ರು ಎಲ್ಲಿ ಅಧಿಕಾರ ಸಿಕ್ಕಿದ್ರಲ್ಲ ಅಂಟ್ಕೋತಾರೆ, ಎಲ್ಲಿ ಅವ್ರಿಗೆ ಕುಟುಂಬ ರಾಜಕಾರಣ ಮಾಡಿಕೊಂಡು ಅವ್ರವ್ರಿಗೆ ಐಶ್ವರ್ಯ ಮಾಡ್ಕೊಂಡು ಅಧಿಕಾರ ಮಾಡ್ಕೊಳ್ತಿದ್ದಾರೆ. ಸೊ ಬೇಸಿಕ್ಲಿ ಈ ಕಾಂಗ್ರೆಸ್ BJP ಅವರು ಹಿಂದಿ ಪ್ರೇಮ ಅಂತ ಹೇಳಿ ಏನು ಮಾಡ್ತಾ ಇದ್ದಾರೆ, ಇದರಿಂದ ಎಷ್ಟು ಅನ್ಯಾಯ ಮಾಡ್ತಾ ಇದ್ದಾರೆ ನಮಗೆ. ಓಕೆ, ಇದು ಹೋಗಬೇಕು. ನನಗೆ ಇತ್ತೀಚೆಗೆ ಗೊತ್ತಾಯಿತು, ಇತ್ತೀಚಿನ ವರ್ಷಗಳಲ್ಲಿ ಆಗಾಗ ಸ್ವಲ್ಪ ಗೊತ್ತಾಯಿತು. ನಾವು ಉತ್ತರ ಭಾರತ ಅಂದರೆ ಎಲ್ಲರೂ ಹಿಂದಿಯವರು ಅಂತ ಅಂದ್ಕೊಂಡಿದ್ದೀವಿ. ಅಲ್ಲ, ಇಟ್ಸ್ ನಾಟ್ ಟ್ರೂ. ನನಗೂ ಭಾಳ ಒಳ್ಳೆ ಫ್ರೆಂಡ್ ಇದ್ದಾರೆ, ಒಂದು ದೊಡ್ಡ ಕಂಪ್ನಿಯಲ್ಲಿ ಅತಿ ಉನ್ನತ ಹುದ್ದೆಯಲ್ಲಿ ಇದ್ದರು. ಅವರು ಉತ್ತರ ಪ್ರದೇಶ, ಅದು ಆ ಕಂಪ್ನಿ ಹುಟ್ಕೊಂಡಿದ್ದು ಬಂಗಾಳದಲ್ಲಿ, ಓಕೆ, ಪಶ್ಚಿಮ ಬಂಗಾಳದಲ್ಲಿ. ಓಕೆ, ಅವರು ಉತ್ತರ ಪ್ರದೇಶದಲ್ಲಿ ಕೆಲಸ ಮಾಡಬೇಕಾದ್ರೆ ಒಂದು ಕಡೆಗೆ ಹೋದರೆ ಅವ್ರು ಹೇಳಿದ್ರು, ನಾವು ಅವ್ರು ತುಂಬ ಆಶ್ಚರ್ಯ ಆಯ್ತು. ಅವರಲ್ಲಿ ಹಿಂದಿ ಪ್ರದೇಶ ಅಂತ ಅಂದ್ಕೊಂಡಿದ್ರು. ಅಲ್ಲಿ ಹೋದರೆ ಅದು ಭೋಜ್ಪುರಿ ಪ್ರದೇಶ, ಅವ್ರಿಗೆ ಅದು ಹಿಂದಿ ಅಲ್ಲ ಅಂಥೇಳಿ. ಆಮೇಲೆ ಬಹಳ ಇತ್ತೀಚೆಗೆ ನನಗೆ ಗೊತ್ತಾಯಿತು, ಬಿಹಾರದಲ್ಲಿ ನಾನು ಮೊದಲನೇ ಬಾರಿಗೆ ಯಾರನ್ನೋ ಭೇಟಿ ಮಾಡಿದೆ. ಬಿಹಾರ ಅಂದರೆ ನೀವು ಹಿಂದಿ ಮಾತಾಡ್ತೀರಿ ಅಂತ ಹೀಗೆ ಮಾತಾಡ್ತಾ, ಇಲ್ಲ ಅದು ಆ್ಯಕ್ಚುಲಿ ನಾವು ಕಲ್ತಿದ್ದೀವಿ, ನಮ್ಮ ತಂದೆ ತಾಯಿಗೆ ಹಿಂದಿ ಬರೋದಿಲ್ಲ. ಮೈಥಿಲಿ ಅಂತೆ ಅಲ್ಲಿನ ಭಾಷೆ. ಸೊ ಅಲ್ಲಿ ಮೈಥಿಲಿನ, ಭೋಜ್ಪುರಿನ, ಭಿನ್ನ ಮಾತೃಭಾಷೆಗಳನ್ನ, ಪ್ರಾದೇಶಿಕ ಭಾಷೆಗಳನ್ನ ಅವ್ರ ಮೇಲೆ ದಬ್ಬಾಳಿಕೆ ಮಾಡಿ, ಹಿಂದಿ ಹೇರಿಕೆ ಮಾಡಿ, ಈಗ ನಾವು ಅವ್ರ ದಕ್ಷಿಣ ಭಾರತದಲ್ಲೂ ಇದೇ ರೀತಿ ಮಾಡೋದಕ್ಕೆ ಮಾಡ್ತಾಯಿದ್ದಾರೆ. ದಕ್ಷಿಣ ಭಾರತ, ಕರ್ನಾಟಕ ಆಗಲಿ, ತಮಿಳ್ನಾಡಲ್ಲಾಗಲಿ, ಕೇರಳ, ಆಂಧ್ರ, ತೆಲಂಗಾಣ, ಪಶ್ಚಿಮ ಬಂಗಾಳ, ಮಹಾರಾಷ್ಟ್ರದಲ್ಲೂ ಕೂಡ. ಓಕೆ, ಇದು ತಪ್ಪು, ಇದು ತೀರಾ ತಪ್ಪು. ಸಿ, ಅವರ ಬ್ರೈನ್ ಅವ್ರಿಗೆ ಹಿಂದಿ ಪ್ರೇಮಿಗಳಿಗೆ ಅವ್ರಿಗೆ ಎಲ್ಲ ಅನುಕೂಲ ಆಗಲಿ ಅಂತ ಹೇಳಿ ಎಲ್ಲರ ಮೇಲೆ ಹಿಂದಿ ಹೇರಿಕೆ, ಸಂಸ್ಕೃತ ಹೇರಿಕೆ ಯಾತಕ್ಕೆ? ಇದು ಸಾವಿರಾರು ವರ್ಷದಿಂದ ನಮ್ಮದು ಹಿಸ್ಟಾರಿಕಲಿ ನಾವು ಎಂಥ ಮಹತ್ವದ ದೇಶ ಆಗಿತ್ತಿದು, ಅದನ್ನೇ ವಾಪಸ್ ತರಬೇಕು ಅಂತ ಹೇಳಿ. ಅಂದರೆ ಅರ್ಥ ಏನು? ಸಾಮಾನ್ಯ ಜನರಿಗೆ ಜ್ಞಾನದಿಂದ, ವಿದ್ಯೆಯಿಂದ ದೂರ ಇಟ್ಟು ಅವ್ರಿಗೆ ಅನ್ಯಾಯ ಮಾಡಿ, ಅವ್ರ ಮೇಲೆ ದಬ್ಬಾಳಿಕೆ ಮಾಡಿ, ಸಮಾನತೆ ಇಲ್ಲದೇ ಇರೋ ಹಾಗೆ ಮಾಡೋದು, ಇದರ್ಥ. ಓಕೆ, ಇದು ತಪ್ಪು. ಭಾಷಾ ನೀತಿ ಹೇಗಿರಬೇಕು? ಮಾತೃಭಾಷೆ ಇದನ್ನು ಅರ್ಥ ಮಾಡಿಕೊಂಡ್ರೆ ಭಾಷಾ ನೀತಿ ಹೇಗಿರಬೇಕು? ನಮಗೆ ಐಡಿಯಲಿ ನಮ್ಮ ಬ್ರೈನ್ ಕೆಪಾಸಿಟಿ ಲಿಮಿಟೆಡ್ ಆಗಿರೋದ್ರಿಂದ ಒಂದೇ ಭಾಷೆ ಇದ್ದರೆ ಅದು ಅತ್ಯುತ್ತಮ. ಆಮೇಲೆ ಕೆಲವರು ಹೇಳ್ತಾರೆ, ಇಲ್ಲ 2-3 ಭಾಷೆ ಬರೋರಿಗೆ ಅವ್ರಿಗೆ ಭಾಳ ಬುದ್ಧಿವಂತಿಕೆ ಜಾಸ್ತಿ ಅಂತ ಹೇಳಿ. ಅದೆಲ್ಲ ಬುರುಡೆ. ಓಕೆ, 2-3 ಭಾಷೆ ಬರೋರು ಅವರು ಐಚ್ಛಿಕವಾಗಿ ಯಾರು ಬೇಕಾದ್ರೂ ಏನಾದ್ರು ಬೇಕಾದ್ರೆ ಕಲ್ತ್ಕೊಳ್ಳಿ, ಕಂಪಲ್ಸರಿ ಬೇಡ. ಭಾಳ ಬುದ್ಧಿವಂತರು ಇರ್ತಾರೆ, ಅವ್ರಿಗೆ 2-3 ಭಾಷೆ ಮಾತಾಡೋದ್ರಿಂದ ಬುದ್ಧಿವಂತಿಕೆ ಬರೋದು, ಅವ್ರ ಬುದ್ಧಿವಂತಿಕೆ ಇರೋದ್ರಿಂದ 2-3 ಭಾಷೆ ಬರ್ಬೋದು. ಅಥವಾ ಅವ್ರಿಗೆ ಭಾಷೆ ಬಿಟ್ಟು ಈ ವಿಜ್ಞಾನ ತಂತ್ರಜ್ಞಾನದಲ್ಲಿ ಅವ್ರು ಭಾಳ ವೀಕ್ ಇರ್ಬೋದು, ಮ್ಯಾಥಮೆಟಿಕ್ಸಲ್ಲಿ ಭಾಳ ವೀಕ್ ಇರ್ಬೋದು, ಗಣಿತ ಅದರಲ್ಲಿ ಏನೇನೋ ಕಾರಣಗಳಿರುತ್ತೆ. ಐಚ್ಛಿಕವಾಗಿ ಯಾರು ಏನು ಬೇಕಾದರೂ ಕಲ್ತ್ಕೊಳ್ಳಿ. 1 ಭಾಷೆ ಅಲ್ಲ, 2 ಭಾಷೆ ಅಲ್ಲ, 10 ಭಾಷೆ, 50 ಭಾಷೆ ಕಲ್ತ್ಕೊಳ್ಳಿ.
ಸಾಮಾನ್ಯ ಜನರ ಮೇಲೆ ಈ ಥರ ಒತ್ತಡ ಹಾಕಿ ಕಂಪಲ್ಸರಿಯಾಗಿ ಇಲ್ಲಿ ತ್ರಿಭಾಷಾ ಸೂತ್ರ ಅಂತ ಏನು ಮಾಡಿದ್ದಾರೆ, ಮೂರು ಭಾಷೆ. ಆ ತ್ರಿಭಾಷಾ ಸೂತ್ರದಲ್ಲಿ ಒಂದು ಭಾಳ ಇಂಪಾರ್ಟೆಂಟ್, 3 ಭಾಷೆ ಯಾತಕ್ಕೆ ಕಲ್ತ್ಕೋಬೇಕು? ನಾವು ಪ್ರಾದೇಶಿಕ ಭಾಷೆ ಬೇಡ ಅಂತ ಹೇಳಿದ್ರೆ ನಮಗೆ ಇಲ್ಲ ರೀ, ನಮ್ಗೆ ಪ್ರಾದೇಶಿಕ ಭಾಷೆ ಬೇಕು ಅಂತ ಹೇಳ್ತೀವಿ. ಸರಿ, ಪ್ರಾದೇಶಿಕ ಭಾಷೆ ಕಲ್ತ್ಕೊಳ್ಳಿ, ನೋ ಪ್ರಾಬ್ಲಮ್. ಇಂಗ್ಲೀಷ್ ಬೇಡ ಅಂದರೆ ಇಂಗ್ಲೀಷು ನಮಗೆ ನಮ್ಮ ಜೀವನಕ್ಕೆ ಬೇಕಾಗಿರೋ ಭಾಷೆ ಅಂತ ಎಲ್ಲರಿಗೂ ಸಾಮಾನ್ಯವಾಗಿ ಗೊತ್ತು. ಆಮೇಲೆ ಜೀವನಕ್ಕೆ ಬಹಳ ಅನುಕೂಲ ಆಗುವಂಥ ಭಾಷೆ ಅಂತ ಈಗಿನ ಪರಿಸ್ಥಿತಿಯಲ್ಲಿ ಮೇ ಬಿ 500 ವರ್ಷದ ಕೆಳಗೆ ಇಲ್ಲದೇ ಇದ್ದಿರ್ಬೋದು, 1000 ವರ್ಷದ ಕೆಳಗೆ ಇಲ್ಲದೇ ಇದ್ದಿರ್ಬೋದು. ಇನ್ನೊಂದು 1000 ವರ್ಷಕ್ಕೆ ಏನಾಗುತ್ತೋ ಅದು ಬೇರೆ ಲೆಕ್ಕ ಬಿಟ್ಬಿಡಿ, ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಬೇಡ. ಇವತ್ತಿನ ದಿನದಲ್ಲಿ ನಮಗೆ ವಿಜ್ಞಾನ, ತಂತ್ರಜ್ಞಾನ, ಜ್ಞಾನ, ಚರಿತ್ರೆ, ಪ್ರಜಾಪ್ರಭುತ್ವ, ಪ್ರಪಂಚ ಜ್ಞಾನ, ಇದೆಲ್ಲನೂ ಆಮೇಲೆ ಇದೆಲ್ಲ ಚೆನ್ನಾಗಿ ತಿಳ್ಕೊಬೇಕು ಅಂದರೆ ಇಂಗ್ಲೀಷ್ ತುಂಬ ಅವಶ್ಯ ನಮಗೆ. ಬರೀ ಕನ್ನಡ ಅಂತ ಹೇಳಿ ಬರೀ ಕನ್ನಡ ಪ್ರದೇಶದಲ್ಲಿ ಮಾತ್ರ ನಮ್ಮ ಚಟುವಟಿಕೆಗಳಿದ್ರೆ, ಡೈರೆಕ್ಟ್ ಇಂಡೈರೆಕ್ಟಾಗಿ ಬೇರೆ ಈ ಕನ್ನಡ ಪ್ರದೇಶದಿಂದ ಹೊರಗಡೆ ಯಾರ ಜೊತೆ ಸಂಪರ್ಕ ಇಲ್ಲ ಅಂತಂದರೆ ನಮಗೆ ನಷ್ಟ. ಪ್ರಪಂಚದಲ್ಲಿ ಏನಾಗ್ತದೆ, ಇವಾಗ ನೀವು ಇದೊಂದು ಪ್ಲಾಸ್ಟಿಕ್ಕಲ್ಲಿ ಒಂದು ಪೇಪರ್ ಹಾಕಿಟ್ಟಿದ್ದೀನಿ. ಎಲ್ಲಿಂದ ಬಂತು ರೀ ಪ್ಲಾಸ್ಟಿಕ್ಕು? ಅದರ ವಿಜ್ಞಾನ ನಮಗೆ ಇಂಗ್ಲೀಷ್ ಭಾಷೆ ಮೂಲಕ ಬಂದಿದೆ. ಅದು ಯಾರೇ ಮಾಡಿರಲಿ, ಪ್ರಪಂಚದಲ್ಲಿ ಬೇರೆ ಯಾರು ವಿಜ್ಞಾನದಲ್ಲಿ ಏನು ಇನ್ವೆನ್ಷನ್ಸ್ ಮಾಡ್ತಾ ಇದ್ದಾರೆ, ಆ ಜ್ಞಾನ ಪಡ್ಕೊಳ್ತಾ ಇದ್ದಾರೆ, ಅದರ ಲಾಭ ನಾವು ಪಡಿಬೇಕಾ ಬೇಡವಾ? ಪೇಪರ್ ಓಕೆ, ಪೇಪರ್ ಚೈನಲ್ಲಿ ಮಾಡಿದ್ರಂತೆ, ಓಕೆ, ಚೈನಾದಿಂದ ಬೇರೆ ಇಡೀ ಪ್ರಪಂಚಕ್ಕೆ ಬಂತು ಅಂತ ಹೇಳ್ತಾರೆ. ಓಕೆ, ನಮಗೆ ಒಂದು ದಾರಿ ಬೇಕಲ್ವ ಪ್ರಪಂಚದಲ್ಲಿ ಏನಾಗ್ತದೆ ಅಂತ ತಿಳ್ಕೊಳ್ಳೋದಕ್ಕೆ. ಹಾಗಾಗಿ ನಮಗೆ ಕೇವಲ ಕನ್ನಡ, ಕೇವಲ ಮಾತೃಭಾಷೆ ಮಾತ್ರ ಇದ್ರೆ ಸಾಲೋದಿಲ್ಲ. ಕನಿಷ್ಠ ಇನ್ನೊಂದು ಭಾಷೆ ಆದರೂ ಬೇಕಾಗುತ್ತೆ. ಮೇ ಬಿ ಅದಕ್ಕಿಂತ ಜಾಸ್ತಿ ಅವಶ್ಯಕತೆಯೂ ಇರ್ಬೋದು. ಓಕೆ, ಬಟ್ ನಮಗೆ 2ನೇ ಭಾಷೆ ಕಲ್ತ್ಕೋಬೇಕು ಅಂತಂದರೆ ನಮ್ಮ ಬ್ರೈನ್ ಕೆಪಾಸಿಟಿ ಲಿಮಿಟೆಡ್ ಆಗಿರೋದ್ರಿಂದ ನಮಗೆ ಎಷ್ಟು ಲಾಭದಾಯಕವಾದ ಯಾವುದಾದ್ರೂ ಒಂದು ಭಾಷೆ ಜಾಸ್ತಿ ಲಾಭದಾಯಕವಾಗಿದ್ದರೆ ನಾವೇ ಅದನ್ನು ಕಲ್ತ್ಕೋತೀವಿ, ನಮಗೋಸ್ಕರ ಕಲ್ತ್ಕೋತೀವಿ, ಬೇರೆ ಯಾರಿಗೋಸ್ಕರನೂ ಅಲ್ಲ. ಇಂಗ್ಲೀಷ್ ಅವರು ಈಗ ನಮ್ಮ ಮೇಲೆ ಇಂಗ್ಲೀಷ್ ಹೇರಿಕೆ ಮಾಡ್ತಾ ಇಲ್ಲ. ಅವ್ರು ಆ್ಯಕ್ಚುಲಿ ಅವರು ಇಂಗ್ಲೀಷ್ ಬ್ರಿಟಿಷರ ಆಡಳಿತ ಇದ್ದಾಗಲೂ ಕೂಡ ನನಗೆ ಇತ್ತೀಚೆಗೆ ತಿಳ್ಕೊತಾ ಇದ್ದೀನಿ, ಈ ಮೈಸೂರು ಪ್ರದೇಶದಲ್ಲಿ ಕನ್ನಡಲ್ಲಿ ಅದಕ್ಕೆ ಬಹಳ ಪ್ರಾಮುಖ್ಯತೆ ಕೊಟ್ಟಿದ್ದರು ಅಂಥೇಳಿ ಅವರು. ಓಕೆ, ಕನ್ನಡನ ಅದ್ಮಿಡೋದಕ್ಕೆ ಅವ್ರು ಪ್ರಯತ್ನ ಮಾಡಲಿಲ್ಲ. ಓಕೆ, ಅವ್ರು ಒಂದು ವೇಳೆ ಮಾಡಿದ್ರೆ ತಪ್ಪು. ಓಕೆ, ಇರಲಿ. ಹಾಗೆ ನಮಗೆ ಒಳ್ಳೆಯದಾದರೆ ನಾವು ಅದು ಎಲ್ಲಿಂದಾದರೂ ಆ ಭಾಷೆ ಎಲ್ಲಾದರೂ ಹುಟ್ಟಿರಲಿ, ಎಲ್ಲಿಂದಾದರೂ ಬಂದಿರಲಿ, ನಮ್ಗೆ ಒಳ್ಳೆಯದಾದರೆ ನಾವು ಯಾತಕ್ಕೆ ಅದನ್ನ ಒಪ್ಕೋಬಾರ್ದು? ನಮ್ಮದನ್ನಾಗಿ ಯಾತಕ್ಕೆ ಮಾಡ್ಕೋಬಾರ್ದು ಅಲ್ವಾ? ನನ್ನ ಅಭಿಪ್ರಾಯದಲ್ಲಿ ಇಂಗ್ಲೀಷ್ ಕೂಡ ಒಂದು ಭಾರತೀಯ ಭಾಷೆ ಅಂತ ಅನ್ಕೋಬೇಕು ನಾವೀಗ. ಈಗ ಡಿಫ್ಯಾಕ್ಟೋ ವಾಸ್ತವ ಇದೆ, ಭಾರತದಲ್ಲಿ ಇಂಗ್ಲೀಷು ಬಹಳ ಪ್ರಭಾವಶಾಲಿ ಭಾಷೆ ಈಗ. ಸೊ ಈ ವಾಸ್ತವ ಇದೆ, ಅದನ್ನು ನಾವು ತಾತ್ವಿಕವಾಗೂ ಒಪ್ಕೋಬೇಕು, ಅದನ್ನು ನಾವು ನಮ್ಮದಾಗಿಸ್ಕೊಳ್ಳೋಣ. ಇವಾಗ ಉತ್ತರ ಭಾರತದ ಕೆಲವರು ಬಂದವರು ಪಾನಿಪುರಿ ಅಂತ ಅವ್ರಿಗೆ ಅಲ್ಲಿ ಇಷ್ಟ, ಇಲ್ಲಿ ಪಾನಿಪುರಿ ಇಲ್ಲಿ ಹುಟ್ಟಿದ್ದಲ್ಲ. ಓಕೆ, ಹಾಗೆ ಅಂತ ಹೇಳಿ ನಾವು ಪಾನಿಪುರಿ ನಮ್ಗೆ ಇಲ್ಲಿ ಇಷ್ಟ ಆದರೆ ನೀವು ಪಾನಿಪುರಿ ತಿನ್ನಿರಿ, ಯಾರು ಬೇಡ ಅಂತಾರೆ? ಓಕೆ, ಸಕ್ಕರೆ ಎಲ್ಲಿಂದ ಬಂದಿದ್ದು? ಸಕ್ಕರೆ ಬಂದಿದ್ದು ವೆಸ್ಟ್ ಇಂಡೀಸಿಂದ, ಶುಗರ್ ಕೇನ್. ಓಕೆ, ಶುಗರ್. ನಾವು ಈಗ ಸಕ್ಕರೆ ಬ್ಯಾನ್ ಮಾಡಿಬಿಡ್ತೀವಾ? ನಮಗೆ ಈ ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಎಲ್ಲಿಂದ ಬಂದಿರೋದು? ಅದು ನಮ್ಮ ಕನ್ನಡ ಪ್ರದೇಶದಿಂದ ಹೊರಗಿಂದ ಬಂದಿರೋದು, ಭಾರತ ಪ್ರದೇಶದಿಂದ ಹೊರಗಿಂದ ಬಂದಿರೋದು. ನಾವು ಅದನ್ನ ಬೇಡ ಅಂದ್ಬಿಡ್ತೀವ? ನಮ್ಗೆ ಏನು ಒಳ್ಳೇದೇನಿದ್ರೆ ಅದನ್ನ ತೊಗೊಳ್ಳೋಣ. ಆ್ಯಂಟಿಬಯೋಟಿಕ್ಸ್ ಎಲ್ಲಿಂದ ಬರುತ್ತೆ ನಮಗೆ? ಇವಾಗ ಎಕ್ಸ್ರೇ ಎಲ್ಲಿಂದ ಬಂತು ನಮಗೆ? ಈ ಎಲ್ಲರೂ ಮೊಬೈಲ್ ಫೋನ್ ಇಟ್ಕೊಂಡು ಓಡಾಡ್ತಾರಲ್ಲ, ಈ ಮೊಬೈಲ್ ಫೋನ್ ಟೆಕ್ನಾಲಜಿ ಎಲ್ಲಿಂದ ಬಂತು ನಿಮಗೆ? ನಮ್ಮ ಇಂಗ್ಲೀಷ್ ಭಾಷೆ ಮೂಲಕ ಬರುತ್ತೆ. ಒಂದು ವೇಳೆ ಹಿಂದಿ ಭಾಷಿಕರು ವಿಜ್ಞಾನ ಸಂಶೋಧನೆಯಲ್ಲಿ, ತಂತ್ರಜ್ಞಾನದಲ್ಲಿ ಅಷ್ಟು ಮುಂದುವರೆದವರಾಗಿದ್ದರೆ ಯಾರು ನಮ್ಗೆ ಹಿಂದಿ ಕಲೀರಿ ಅಂತ ಹೇಳಬೇಕಾಗಿಲ್ಲ, ನಾವೇ ಹೋಗ್ತೀವಿ, ಕಲ್ತ್ಕೋತೀವಿ. ನಮಗೆ ಲಾಭ ಆದರೆ ನಾವು ಹೋಗಿ ಕಲ್ತ್ಕೋತೀವಿ ರೀ. ಒಂದಿನ ನಮಗೆ ಬೇರೆ ಭಾಷೆ ನಮಗೆ ಜಪಾನಿಂದ ನಮಗೇನಾದರೂ ಕಲ್ತ್ಕೊಳ್ಳೋದು, ಲಾಭ ಪಡ್ಕೊಳ್ಳೋದು ನಾವೇ ಕಲ್ತ್ಕೋತೀವಿ, ಯಾರೂ ಹೇಳಬೇಕಾಗಿಲ್ಲ ನಮಗೆ. ಜರ್ಮನಿಗೆ ಕಲ್ತ್ಕೋತೀವಿ, ಸ್ವಹೀಲಿಯಿಂದ ಇದ್ದರೆ ಅಲ್ಲಿ ಕಲ್ತ್ಕೋತೀವಿ, ತಗಾಲು ಅಂದರೆ ಕಲ್ತ್ಕೋತೀವಿ. ನಮಗೇನು ಕಷ್ಟ? ನಮಗೆ ಇಂಟ್ರೆಸ್ಟ್ ಇದ್ದರೆ, ನಮ್ಮ ವ್ಯಾಪಾರ ಇರೋರು, ವ್ಯಾಪಾರಸ್ಥರು ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶದ ಜೊತೆಗೆ ವ್ಯಾಪಾರ ಮಾಡ್ತಾಯಿದ್ರು. ಯಾವಾಗಲಿಂದನೂ ಮಾಡ್ತಾಯಿದ್ದಾರೆ, ಮನುಷ್ಯರು ಹುಟ್ಟಿದಾಗಿಂದನೂ ಮಾಡ್ತಾಯಿದ್ದಾರೆ. ಅವರು ಎಲ್ಲರದು ಭಾಷೆ ಬೇರೆ ಬೇರೆ ಆದರೂ ಕೂಡ ಸಂವಹನಕ್ಕೆ ಒಂದು ದಾರಿ ಮಾಡ್ಕೋತಾರೆ, ಪರಸ್ಪರ ಸ್ವಲ್ಪ ಕಲ್ತ್ಕೋತಾರೆ.
ಒಂದು ಸೈನ್ ಭಾಷೆಯಲ್ಲಿ ಮಾಡ್ಬೋದು. ನಾನು ಏನು ಹೇಳಿದೆ, ಲ್ಯಾಂಗ್ವೇಜ್ ಆಫ್ ಫೀಲಿಂಗ್ಸ್ ಟಚ್ ಭಾಷೆಯಲ್ಲಿ ಮಾಡ್ಬೋದು. ಬನ್ನಿಪ್ಪ ಕೂತ್ಕೊಳ್ಳಿ ಊಟ ಮಾಡಿ ಅಂತೇಳಿ ಅರ್ಥ ಆಗುತ್ತೆ ಅವ್ರಿಗೆ. ಓಕೆ, ಇವಾಗ ಎಲ್ಲರೂ ಒಂದು ಬರಹನ ಓದಿದ್ರೆ ಮಾತ್ರ ಅದು ಭಾಷೆ, ಅಥವಾ ಯಾರೋ ಮಾತಾಡುವ ಧ್ವನಿಯನ್ನು ಕೇಳಿ ಅರ್ಥ ಮಾಡಿಕೊಂಡ್ರೆ ಮಾತ್ರ ಅದು ಭಾಷೆ ಅಂತಲ್ಲ. ಓಕೆ, ಸೊ ಮಾಡ್ಕೋತಾರೆ. ಲೆಟ್ ಇಟ್ ಹ್ಯಾಪನ್, ವೈ ನಾಟ್? ಸೊ ನಮಗೆ ಇವಾಗ ಕನ್ನಡ ಅಲ್ಲದೆ ಇನ್ನೊಂದು ಎರಡನೇ ಭಾಷೆ ನಮಗೆ ಅತ್ಯಂತ ಲಾಭದಾಯಕವಾದ ಭಾಷೆ. ನಮ್ಮ ಜ್ಞಾನ, ವಿಜ್ಞಾನ, ತಂತ್ರಜ್ಞಾನ, ಗಣಿತ ಎಲ್ಲನೂ ನಮಗೆ ತುಂಬ ಲಾಭ ಆಗೋದು ಇನ್ನೊಂದು ಭಾಷೆ ಇದೆ ಅಂತಂದರೆ, ನಾವು ಯಾರನ್ನು ಹೋಗಿ ಮಾಡಿ ಅಂತ ಹೇಳೋ ಅವಶ್ಯಕತೆ ಇಲ್ಲ. ನಮಗೆ ಈಗ ವಾಸ್ತವ ಇರೋದು ಇಂಗ್ಲೀಷ್ ಮೂಲಕ ಅಷ್ಟೇ. ಇಂಗ್ಲೀಷ್ ಆದರೆ ಈಗ ನಮಗೆ ಅದನ್ನು ಭಾರತದ ಭಾಷೆನೇ ಅಂತ ಅನ್ಕೋಬೇಕು ನಾವು. ಅದು ಪರಕೀಯರ ಭಾಷೆ ಅಂತ ಅಂದ್ಕೊಳ್ಳೋದು ತಪ್ಪು. ಈಗ ಮಾಡ್ರನ್ ಟೆಕ್ಸ್ಟೈಲ್ಸ್ ಎಲ್ಲ ಎಲ್ಲಿಂದ ಬಂದಿದೆ? ನಮಗೆ ನಮ್ಮ ದೇಶದ ಹೊರಗಡೆಯಿಂದ ಬಂದಿದೆ ಸುಮಾರಷ್ಟು, ನನಗೆ ಅರ್ಥ ಆಗಿರೋ ಹಾಗೆ. ಐ ಮೀನ್ ಆಲ್ಮೋಸ್ಟ್ ಎನಿಥಿಂಗ್ ಯು ಸಿ ನಮ್ಮದೇ ಕನ್ನಡ ನಾಡಿನಲ್ಲೇ ಹುಟ್ಟಿರುವಂಥದ್ದು. ನಾವು 100ಕ್ಕೆ ನೋಡಿದ್ರೆ 1 ಇರ್ಬೋದಾ, ಅರ್ಧ ಇರ್ಬೋದಾ? ಭಾರತದಿಂದಾನೇ, ಈ ಭಾರತ ಭೌಗೋಳಿಕ ಪ್ರದೇಶದಿಂದಾನೇ ಬಂದಿರೋದು ಅಂದ್ಕೊಂಡ್ರು 100ಕ್ಕೆ ನೋಡಿದ್ರೆ 1 ಇರ್ಬೋದಾ, 1.5 ಇರ್ಬೋದಾ ಅಷ್ಟೇ. ನಿಮಗೆ 97, 98 ಎಲ್ಲ ಹೊರಗಡೆಯಿಂದ ಬಂದಿದೆ. ಯಾತಕ್ಕೆ ನಾವು ಅದನ್ನ ನಮ್ಮದಾಗಿಸ್ಕೋಬಾರ್ದು? ಎಲ್ಲ ಅದು ನಮ್ಮದಲ್ಲ ಅಂತ ತಿರಸ್ಕಾರ ಮಾಡೋದು ಅದು ಮೂರ್ಖತನ, ಬುದ್ಧಿವಂತಿಕೆ ಅಲ್ಲ ಅದು. ಬಟ್ ಇದು ತುಂಬ ಇಂಪಾರ್ಟೆಂಟ್. ಈ ವಿಷಯಗಳು ಯಾರು ಮಾತಾಡಲ್ಲ. ವೈಜ್ಞಾನಿಕ ವಿಶ್ಲೇಷಣೆ ಮಾಡಿದ್ರೆ ಇದೆಲ್ಲ ಅರ್ಥ ಆಗುತ್ತೆ. ವೈಜ್ಞಾನಿಕ ವಿಶ್ಲೇಷಣೆ ಮಾಡದೆ ಹೋದರೆ ಅದು ಅರ್ಥ ಆಗೋದಿಲ್ಲ. ಕೆಲವರು ಈ ಕನ್ನಡ ಪ್ರೇಮಿಗಳು ಇಂಗ್ಲೀಷ್ ವಿರೋಧ ಮಾಡ್ತಾರೆ. ನನಗನ್ಸುತ್ತೆ ಅದು ಬಹಳ ತಪ್ಪು. ನೀವು ಹಿಂದಿ ಹೇರಿಕೆಯಿಂದ, ಸಂಸ್ಕೃತ ಹೇರಿಕೆಯಿಂದ, ಅವರ ಆ ಹೆಸರಿನಲ್ಲಿ ನಮ್ಮ ಮೇಲೆ ನಡೀತಿರೋ ಅನ್ಯಾಯಗಳಿಂದ, ದಬ್ಬಾಳಿಕೆಗಳಿಂದ ನೀವು ಕಾಪಾಡ್ಕೋಬೇಕಂದ್ರೆ ಇಂಗ್ಲೀಷ್ ವಿರೋಧ ಮಾಡಬೇಡಿ, ಇಂಗ್ಲೀಷ್ನ ದ್ವೇಷ ಮಾಡಬೇಡಿ. ಇಂಗ್ಲೀಷ್ ನಮಗೆ ನಮ್ಮ ಪ್ರಪಂಚದಲ್ಲಿ ನಾವು ಮುಂದೆ ಬರೋದಕ್ಕೆ ತುಂಬ ಅವಶ್ಯ ನಮಗೆ. ಅದನ್ನು ನೀವು ಇಂಗ್ಲೀಷ್ನ ನಮ್ಮದಾಗಿಸ್ಕೊಂಡ್ರೆ ನಾವು ಹಿಂದಿ ಹೇರಿಕೆಯನ್ನು ತಡಿಬೋದು, ಸಂಸ್ಕೃತ ಹೇರಿಕೆಯನ್ನು ತಡಿಬೋದು. ಥ್ಯಾಂಕ್ ಯು, ಧನ್ಯವಾದ.